ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನೇನು ಮಾಡ್ತೀನಿ ನಾನಂತ ಇವತ್ತೇನು ಜಾಸ್ತಿ ಅಷ್ಟೊಂದೇನಿಲ್ಲ ಕೆಲಸ. ಆದರೆ ಕಸ ಬಳ್ದಾಳ ನಮ್ಮ ಮಮ್ಮಿ, ಮುಸುರಿ ತೊಳಿಬೇಕು ಸ್ವಲ್ಪ ಅದಾವ, ಆಮೇಲೆ ಅಡುಗೆ ಮಾಡಬೇಕು. ಮತ್ತು ಜೋಯಲ್ಗೆ ಒಂದು ಸ್ವಲ್ಪ ಹುಷಾರಿಲ್ಲ, ಲೂಸ್ ಮೋಷನ್ ಆಗೈತೆ, ಅದಕ್ಕೆ ಅವನು ವೀಡಿಯೋ ಮಾಡೋಕ್ಕೆ ಬಿಡ್ತಾನೆ ಇಲ್ಲ, ಅದನ್ನು ಗೊತ್ತಿಲ್ಲ ನಂಗೆ. ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡಮ್ರಿ ಏನೇನಾಗುತ್ತಾ ಈ ವಿಡಿಯೋದಾಗ ಅಂತ. ಇವಾಗ ಮೊದಲ ಅಡುಗೆ ಎಲ್ಲ ಇಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿ ನೋಡಮ್ರಿ ಅಡುಗೆ ಮಾಡ್ಕೊಂತ ಫ್ರೆಶ್ ಅಪ್ ಆಗಿಬಿಡತ್ತೆ. ಈ ಥರ ಕೆಲಸ ಇರುತ್ತೆ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ನೀನೇ ಜೋಯಿಗೆ ಹುಷಾರಿಲ್ಲ ಅಂತ ತೋರ್ಸ್ಕೊಂಬರಕ್ಕೆ ಹೋಗಿದ್ವಿ. ಹಂಗೆ ಹೋಗಿ ಮೊಹರಂ ಜಾತ್ರೆಗೆ ಹೋಗಿದ್ವಿ. ಅಲ್ಲಿಂದ ಒಂದು ಸ್ವಲ್ಪ ಸಾಮಾನು ತೊಗೊಂಬಂದ್ವಿ. ಮತ್ತೆ ಮನೆ ತುಂಬ ಕಸ. ಅವ್ನಿಗೆ ಎಷ್ಟು ಸಾಮಾನು ಇದ್ರು ಕಡಿಮೆನೇ. ತಡ್ರಿ ಏನಂತ ನಾನು ತೋರಿಸ್ತೀನಿ. ಅವು ಏನು ತಂದೆಲ್ಲ ನಿನ್ನೆ ನೀನು ನೋಡ್ರಿ, ಹಣ್ಣಂತ. ಇದೇನು ಇದೆ ಜೈ, ಇದೇನಿದೆ ಇದ್ರ ಹೆಸರೇನು? ಬಾಳೆಹಣ್ಣು ಅಂತ ನೋಡ್ರಿ. ಮತ್ತು ಆ್ಯಪಲ್. ಇವನ್ನ ನಾನು 2 ಸತಿ ಹೋಗಿದ್ದೆ ಆಗಲೇ. ಅವು ಹೋದಾಗ ಒಮ್ಮೆ ಬಿಟ್ಟೆ ಬಂದಿದ್ದೆ, ಬೇಡ ಸುಮ್ಮನೆ ತಗೊಂಡು ಮನೆ ತುಂಬ ಹೋಗಿದ್ದಾನಂತ. ಆದರೆ ಈ ಅಪ್ಪ ಅವ್ರ ಮಾವು ಹೇಳ್ಬಿಟ್ಟನ, ಅವ್ರ ಮಾಮಗೂ ಕೊಡ್ಸಂಗಂಬಿಟ್ಟ. ಸುಮ್ಮನೆ ತಂದ್ರೆ ಮನೆಯಾಗೆಲ್ಲ ಕಸ ರೀ ಅದಕ್ಕೆ ಅಂತ ಬಿಟ್ಟು ಬಂದಿದ್ದೆ. ನೋಡ್ರಿ ಆರೆಂಜ್ ಅಂತ ಎಲ್ಲ ಫ್ರೂಟ್ಸ್ ಅದ ಇದ್ರಾಗ. ಇಷ್ಟು ತಂದೀವಿ. ಮತ್ತು ಅಷ್ಟೇ, ಅವನ ಹುಷಾರಿಲ್ಲ ಅಂದದ್ಕ ಹಾಳಾಕತ್ತಂತ ಸುಮ್ಮನೆ ಇದೊಂದು ಬೇಕಿತ್ತು ತೊಗೊಂಬಂದ್ವಿ. ಆಮೇಲೆ ಕುಂತಲ್ಲ. ಆಮೇಲೆ ಮುಗಿಯಕ್ಕೆ ಬಂತು ಮೊಹರಂ ಜಾತ್ರೆ. ಇನ್ನೊಂದ್ಸತಿ ಹೋಗಿ ಅವ ಜೋಕಾಲೆಲ್ಲ ಇದಾವಲ್ಲ ಅದ್ರಾಗ ಕುಂತು ಬರ್ಬೇಕಂತ ಆಸೆ. ಆದ್ರೆ ಹೋಗೋಕ್ಕಾಗವತ್ತು, ಯಾವಾಗ ಹೋಗ್ಬೇಕಂತ ಗೊತ್ತಿಲ್ಲ. ಮೊದಲೆಲ್ಲ 100 ರೂಪಾಯಿ ಇತ್ತು, ಇವಾಗ 50 ರೂಪಾಯಿ ಮಾಡ್ಯಾರ. ಅದಕ್ಕೆ ಹೋಗಿ ಬರ್ಬೇಕಂತ ಮಾಡೀವಿ. ನಾಡ್ದಾರ ಹೋಗಿ ಬರಬೇಕು. ಒಂದ್ರಾಗಾದ್ರೂ ಕುಂತು ಬರ್ಬೇಕಂತ. ಅದು ಬ್ರೇಕ್ ಡ್ಯಾನ್ಸ್, ಅದು ನನಗಿಷ್ಟ. ಅದ್ರಾಗ ಕುಂತು ಬರ್ಬೇಕಂತ ಮಾಡೀನಿ. ಏನಾಗುತ್ತೆ ನೋಡಮ್ಮ. ಹಂಗೆ ಸೂಪರ್ ಮಾರ್ಕೆಟ್ಗೂ ಹೋಗ್ಬೇಕು. ಅದನ್ನು ನಾಳೆನೇ ಹೋಗ್ತೀನಿ, ಇವತ್ತು ಆಗಲ್ಲ. ಅವ್ನು ಸ್ವಲ್ಪ ಹುಷಾರಾದ್ಮೇಲೆ ಹೋಗ್ಬೇಕಂತ. ನೋಡಮ್ರಿ ಏನೇನಾಗುತ್ತಾ ಅಂತ. ನಂಗೆ ಬ್ರೇಕ್ ಡ್ಯಾನ್ಸ್ನ ಕುಂತು ಬರ್ಬೇಕಂತ ಆಸೆ ನೋಡಪ್ಪ. ನಮ್ಮಣ್ಣ ಕರ್ಕೊಂಡ್ರ ಹೋಗೋದೆ. ಇವತ್ತಾಗಿಲ್ಲಂದ್ರೂ ನಾಳೆ ಆದರೂ ಹೋಗೋದೆ. ಈ ವರ್ಷ ಜಾತ್ರೆಗೆ ಅಷ್ಟೊಂದೇನು ಹೋಗಿಲ್ಲ, ಅಷ್ಟೊಂದೇನು ತೊಗೊಂಡು ಬಂದಿಲ್ಲ. ನೋಡಮ್ರಿ. ಆಗಲೇ ಅಂಗಡಿ ಎಲ್ಲ ಮುಚ್ಚಾಕತ್ತಿ ತೆಗಿಯಾಕತ್ಬಿಟ್ರೆ ಅವಸ್ಸು ತೆಗೆದು ಹೋಗಕತ್ತಾರ. ಸ್ವಲ್ಪ ಅಂಗಡಿ ಅಷ್ಟೇ ಇದಾವ. ಇವಾಗ ಮೊದಲಿಕ್ಕಿಂತ ರೇಟೆಲ್ಲ ಕಡಿಮೆ ಮಾಡಿಬಿಟ್ರ, ಅದಕ್ಕೆ ಜನ ಜಾತ್ರೆ ಆಗ್ಬಿಟ್ಟೈತಿ. ನಿನ್ನೆ ಜೋಕಾಲೆಲ್ಲ ಆಡೋಕ್ಕಪ್ಪ ದಾರಿ ಇದ್ದಿಲ್ಲ ಹೋಗೋಕೆ, ಅಷ್ಟು ಜನ ಇದ್ರು. ಅದಕ್ಕೆ ವಾಪಸ್ ಬಂದ್ಬಿಟ್ಟಿವಿ. ನೋಡಮ್ಮ ನಾಳೆ ಆದ್ರೆ ನಾಡ್ದಾದ್ರೆ ಇನ್ನೂ ಇರುತ್ತೆ. ಈಗ 100 ರೂಪಾಯಿ ಇದ್ದಿದ್ದು 50 ರೂಪಾಯಿ ಮಾಡ್ಯಾರ ಅಂತ ಅಂದಮೇಲೆ ಇಡೀ ಊರೇ ಹೋಗ್ಬಿಡುತ್ತೆ ಆಟ ಆಡೋಕೆ. ಏನನ್ನ ನಾವು ಹೋಗಿ ಆಟ ಆಡೋರು. ಮಕ್ಕಳು ಆಟ ಆಡೋ ಸಾಮಾನು ಮೇಲೂ ಡಿಸ್ಕೌಂಟ್ ಇಟ್ಬಿಟ್ರೆ. ಮೊದಲು 120, 150 ಹಂಗೆ ಇಟ್ಟಿದ್ರು. ಇವಾಗ ಬರೀ 100 ರೂಪಾಯಿ ಹಂಗೆ ಇರ್ತಾರೆ. ಅವೇನು ತಗೊಳಲ್ಲ, ಆಗಲೇ ತೊಗೊಂಡ್ಬಿಟ್ಟಿವಿ ಹೋಗಿ. ಈಗೇನು ತಗೊಳಕ್ಕಾಗಲ್ಲ. ನೋಡಬ್ರಿ ಏನೇನಾಗುತ್ತಾ ಅಂತ. ಆಮೇಲೆ ಈಗ ಅಡುಗೆ ಮಾಡಬೇಕು. ಅಡುಗೆ ಮಾಡಾದ್ಮೇಲೆ ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಅಡುಗೆಗಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಬೇಕಂತ ಸುಮ್ಮನೆ ಅದೇ. ನೋಡಮ್ಮ ಈಗ ಅಡುಗೆ ಮನೆಗೆ ಹೋಗಮ್ಮ. ಅಬು ಅಡುಗೆ ಮನೆಗೆ ಹೋಗಮ್ಮ. ಜಿ ಅಡುಗೆ ಮನೆಗೆ ಹೋಗಮ್ಮ. ಮಮ್ಮು ಹುಷಾರು ಮಾಡಮ್ಮ. ನೀ ಮಾಡ್ತಾ ನಾ ಮಾಡಲ? ನಾನು ಸ್ವೆಟರು ಟೋಪಿ ಹಾಕ್ಯಂಡು ಅಮ್ಮನ ತಲೆ ಹೋಗ್ತಿ. ಇವನಿಗೆ ಸ್ವೆಟ್ರ್ ಟೋಪಿ ಎಲ್ಲ ಹಾಕಿ ನಮ್ಮ ಮಮ್ಮಿ ತೆಗ್ಬಿಟ್ಟು ಬರ್ತೀನಿ. ಅವ್ರು ಎತ್ಕೊಂತಾರೆ, ಹೊರಗಡೆ ಅಡ್ಡಾಡಿಸ್ತಾರೆ. ಹೊರಗೆ ಬರೀ ತಂಪು ಗಾಳಿ ಎಷ್ಟು ಬಿಟ್ಟೈತೆ ಅಂದ್ರೆ ನಾವು ನಿಂತ್ರೆ ಹಾರಿ ಹೋಗ್ಬೇಕು, ಅಷ್ಟು ಬಿಟ್ಟೈತೆ. ಹಾಯ್ ನೋಡ್ರಿ, ಕ್ಯಾಮ್ರಾ ಅಂದ್ರೆ ಮೊದಲು ಎಷ್ಟು ಚೆನ್ನಾಗಿ ಹೊಡೆ ಬರ್ತಿದ್ದ. ಹುಷಾರಾಗಿ ನೋಡ್ರಿ ಹಂಗಾಗ್ಬಿಟ್ಟೈತೆ ಪಾಪದು ಖುಷು. ಈಗ ಟೋಪಿ ಹಾಕ್ಯಂಡು ಸ್ವೆಟರ್ ಹಾಕ್ಯಂಡು ಏನು ತಂದು ತೋರಿಸು. ಗೋಟ್ ತೋರಿಸಿ, ಇಲ್ಲಿ ತೋರಿಸು.
ಇದು ಗಾಡಿ ತಗೊಂಡು ಹೊರಗೆ ಆಟ ಆಡಕ್ಕೆ ಹೊಂಟಾನ ನೋಡ್ರಿ ಬಿಟ್ಟ. ಓತೆ ಬಾಯ್ ಮಾಡಿ, ಬಾಯ್. ಒಂದ್ಸತಿ ಮಾತಾಡು, ಹಾಯ್ ಗಾಯ್ಸ್ ಅನ್ನು. ಎಷ್ಟು ಚಂದ ಹೇಳ್ಕೊಟ್ಟಂಗೆಲ್ಲ ಹೇಳ್ತಿದ್ದ. ಇರಲಿ ಪರವಾಗಿಲ್ಲ, ಇನ್ನೂ ಹೊಡೆದಿಂದ ಹೊಡೆಯೋ ಬಿಡ್ತಾನೆ. ಸರಿ, ನೈಟ್ ನಂಬಿಟ್ಟು ಅಡುಗೆ ಕೆಲಸ ಮಾಡ್ತೀನಿ. ಅಡುಗೆ ಮಾಡ್ಬೇಕು ಇವಾಗ. ಫಸ್ಟ್ ಸ್ಟವ್ ಸ್ವಲ್ಪ ಹೊಲಸಾಗೈತೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡೋಣ. ಇಡೀ ಕಿಚನ್ನ ಕ್ಲೀನ್ ಮಾಡ್ಬೇಕು ಒಂದಿನ, ಅದ್ರದ್ದು ವ್ಲಾಗ್ ಮಾಡ್ತೀನಿ. ಈಗ ಸುಮ್ಮನೆ ಈಗ ಅಡುಗೆ ಮಾಡಬೇಕು ಜಲ್ದಿ ಜಲ್ದಿ ಅಂತ ಸುಮ್ಮನೆ ಸ್ವಲ್ಪ ವರ್ಷಣಕತ್ತೀನಿ. ಫುಲ್ಲು ಕಿಚನ್ ಎಲ್ಲ ಲೂಸಾಗ್ಬಿಡುತ್ತೆ, ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಅದಕ್ಕೆ ಅದೇ ಒಂದು ವ್ಲಾಗ್ ಆಗುತ್ತೆ, ಅದೊಂದು ವ್ಲಾಗ್ ಮಾಡ್ತೀನಿ ಯಾವ್ದಾದ್ರು. ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಆಯ್ತು. ಇವಾಗ ನೆಕ್ಸ್ಟ್ ಅಡುಗೆ ಮಾಡಬೇಕು. ಅಡುಗೆ ಒಂದು ಮಾಡಿಬಿಡಮ್ರಿ ಪಟ ಅಂತ. ನಮಗೆ ನೋಡ್ರಿ ಟೊಮೆಟೊ ಹಣ್ಣು ಅಷ್ಟು ತುಟ್ಟಿಯಾಗ್ಯಾವ, ಇವನ್ನ ಆಟ ಆಡೋಕೆ ತೊಗೊಂಡಿರ್ತೀವಿ. ಏನು ಸಿಗುತ್ತೆ ಅದು ತೊಗೊಂಡೋಗ್ಬಿಡ್ತಾವೆ ನೋಡ್ರಿ. ಈಗ ಚಿಕನ್ಗೆ ಏನೇನು ಬೇಕು ಎಲ್ಲ ಕಟ್ ಮಾಡ್ಕೊಂಬಿಡಮ್ರಿ ಪಟ ಪಟ ಅಂತ. ಫಸ್ಟು ಉಳ್ಳಾಗಡ್ಡಿ, ಇದು ಫ್ರೈ ಆಯ್ತು. ಇವಾಗ ಚಿಕನ್ ಮಾಡಕ್ಕೆ ಇಟ್ಟಿನಿ. ನಾನು ವಿಡಿಯೋ ಇವತ್ತು ಮಾಡಿದ ವಿಡಿಯೋ ನಾಳೆ ಬರ್ತಾವೆ, ನಾಳೆ ಮಾಡಿದ್ದು ನಾಡಿದ್ದು ಬರ್ತಾವೆ. ಯಾಕಂದ್ರೆ ಇವತ್ತು ಮಾಡಿದ ವಿಡಿಯೋನ ಇವತ್ತು ಹಾಕೋಕ್ಕಾಗಲ್ಲ, ಅದಕ್ಕೆ ಆ ಥರ ಬರ್ತಾವೆ. ಎಲ್ಲರೂ ಹಂಗೆ ಹಾಕ್ತಾರೆ ಡೈಲಿ ವ್ಲಾಗ್ದಲ್ಲಿ. ಬೆಳಗ್ಗಿಂದ ಮಾಡಿ ಸಾಯಂಕಾಲ ಏನು ಆಗಲ್ಲ, ಅದಕ್ಕೆ ನಾನು ಸಾಯಂಕಾಲ ಮಾಡಿ ಹಬ್ಬ ಮೆಲ್ಲಕ ಸಾಯಂಕಾಲ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ. ನಾಳೆ ವಿಡಿಯೋ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಈ ಥರ ಒಂದು ವೀಡಿಯೋಸ್ ಬರ್ತಾವೆ, ಆದರೆ ಡೈಲಿ ಮಿಸ್ ಮಾಡಲ್ಲ. ಡೈಲಿ ಒಂದೊಂದು ವೀಡಿಯೋ ಅಂತೂ ಇದ್ದೇ ಇರ್ತವೆ ನನ್ನದು ಅಕೌಂಟ್ನಾಗ. ಎರಡು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೆ ನಾನು ಚಾನಲ್ನ. ಅದೇನು ಫೋನ್ ಸರಿ ಇದ್ದಿಲ್ಲ ಅಂತ ಬಿಟ್ಟಿದ್ದೆ. ಆದರೆ ಇವಾಗ 365 ಡೇಸ್ ಚಾಲೆಂಜ್ ತೊಗೊಂಡು ಒಂದಿನೂ ಬಿಡ್ಲಾರ್ದಂಗೆ ಅಪ್ಲೋಡ್ ಮಾಡಬೇಕಂತ ಡಿಸೈಡ್ ಮಾಡಿಬಿಡ್ತೀನಿ ನಾನು. ಅದಕ್ಕೆ ಇವಾಗ ಡೈಲಿ ವ್ಲಾಗ್ ಬರ್ತಿರ್ತಾವೆ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದು ಡೈಲಿ ವಿಡಿಯೋ ಹಾಕ್ತೀವಿ, ಅದು ವ್ಯೂಸ್ ಆಗಲ್ಲ ಅಂತ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಆದರೂ ಪರವಾಗಿಲ್ಲ, ಇವಾಗ ಬೇಜಾರಾಗುತ್ತೆ. ಮುಂದೆ ನೆಕ್ಸ್ಟ್ ಒಂದಿನ ನಾವು ಚೆನ್ನಾಗಿ ವ್ಯೂಸ್ನೆಲ್ಲ ತಗೊಳಂಗೆ ಬೆಳಿತೀವಿ. ಗೊತ್ತಿಲ್ಲ ಕಂಟೆಂಟ್ ಅದು ಇದು ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ನಾನು ಡೈಲಿ ಏನು ಮಾಡ್ತೀನಿ ಅದನ್ನೇ ವಿಡಿಯೋನ ಹಾಕ್ತೀನಿ. ಅದಕ್ಕೆ ಕಂಟೆಂಟ್ ಏನು ಅಂತ ನನಗೆ ಗೊತ್ತಿಲ್ಲ ಅಷ್ಟೇ. ನೋಡ ಇದನ್ನೇ ಕಂಟಿನ್ಯೂ ಮಾಡ್ಕೆ ಅಂತ ಹೋದ್ರೆ ಆಯ್ತು. ಜಾಯ್ ಮೆಲ್ಲಕ
ಈಗ ಸ್ವಲ್ಪ ಜೋರು ಮಾತಾಡ್ಬೇಕು. ನಾನು ಮಮ್ಮು ಸಾರು ಮಾಡಾಕತ್ತೀನಿ ಅಲ್ಲ ನೋಡ್ರಿ. ಆತ ಮಮ್ಮು ಸಾರು ಮಾಡಕ್ ಕೂತಾನಂತ. ನಾನೇನ್ ಮಾಡಕ್ ಕೂತೀನಿ? ನೀನ್ ಮಾಡಕ್ ಕೂತ ಮಮ್ಮು ಸಾರು. ಬನ್ನಿ ಫ್ರೆಂಡ್ಸ್ ಊಟಕ್ಕೆ. ಏನು ಅಯ್ಯಪ್ಪ ಶೋಗಿ ಬಂಗಾರ ಒಂದು ಬಂಗಾರ ಇದು. ಏನಿತ್ತಪ್ಪ ಬ್ಯಾಳೆ ಮಾಲೆ ಏನಿತ್ತು ಬೊಂಬ ಇಷ್ಟ ಅಂದ್ರೆ ಅಲ್ಲೇ ಎಣ್ಣೆ ಬೇರೆ ಬೂತಿದ್ದಿ. ಜೈ ಜೈ ನೋಡು ನೋಡ್ರಿ. ಹುಷಾರಿಲ್ಲ ಅಂತ ನಾವು ಜಾಸ್ತಿ ಎತ್ಕೊಳಕ ಅಂಜಾಕತ್ತೀವಿ. ತಾನು ನೋಡಿದ್ರೆ ಕೋಪ ಹತ್ತಿ ಕಿಟಕಿ ಹತ್ತಿ ನಿಂದಿರ್ತಾನ. ಸಾಕ ಸಾಕ ಅವಾಗ ಎಲ್ಲಿ ನಿಂತಿದ್ದಿ? ನಿಂತು ನೋಡಮ್ಮ. ಕಾಲಕ್ಕೆ ಗಂಡೈಕು ಎಣ್ಣೆಗೂ 2,000 ರೂಪಾಯಿ ತೀರ್ಕೊಂಡೋಗಿ ಸಂಜೆ ಒಂದು ಊಟ ಕಬಾಬ್ ಏನೋ ತಿಂತಾರೆ. ಹಂಗೆ ಕಾಲ ಕಲಿತಾರೆ. ನೋಡಿ ಇಂಥ ಕಿತ್ತಪತಿ ಮಾಡತ್ರಿ. ಆಮೇಲೆ 3-4 ದಿನ ಮಕ್ಕಂತದಮ್ಮ. ಅವ್ರ ಪಪ್ಪಾಗ ಹೇಳಿದ್ರ ನನ್ನ ಮಾತಾಡಂಬಲ್ಲ. ಇವಾಗ ವಿಡಿಯೋದಾಗ ನೋಡಿ ಹೇಳ್ತಂತ. ಮಸಾಲೆ ಎಲ್ಲ ರುಬ್ಕೊಂಬಂದು ಹಾಕಿಬಿಟ್ಟೆ ನೋಡೋದಕ್ಕೆ. ಚಿಕನ್ ಸ್ವಲ್ಪ ಮಸಾಲೆ ಹಾಕಿ ಈಗ ಮುಚ್ಚಿ ಇಟ್ಬಿಡ್ತೀನಿ ಅಷ್ಟೇ. ಅನ್ನಕ್ಕಿಟ್ಟೆ ಸಾರಾಯ್ತು ಎಲ್ಲ ಆಯ್ತು. ಇವಾಗ ಅನ್ನ 2 ವಿಷಲ್ ಆದಮೇಲೆ ಮುಗಿತು. ಅದ ಯಾರೊಬ್ರು ಸಬ್ಸ್ಕ್ರೈಬರ್ ಮೊದಲಿನಂದು ಸಬ್ಸ್ಕ್ರೈಬ್ ಮಾಡಿದಾರೆ ಅನ್ಸಿಲ್ಲ. ಅವರು ಶಾರ್ಟ್ ವಿಡಿಯೋನ ಹಾಕ್ರಿ ಅಂತ ಕೇಳ್ತಿದ್ದಾರೆ. ಟ್ರೈ ಮಾಡ್ತೀನಿ ಅಂತ ಗೊತ್ತಿಲ್ಲ ನಂಗೆ ಅಷ್ಟು ವಿಡಿಯೋ ಮಾಡೋದು. ಅದಕ್ಕೆ ಸುಮ್ಮನೆ ಆಗೀನಿ. ನೋಡಮ್ಮ ನೆಕ್ಸ್ಟ್ ಏನಾದರೂ ಗೊತ್ತಾದ ಆ ಶಾರ್ಟ್ ವೀಡಿಯೋಸ್ನ ಹೆಂಗೆ ಮಾಡಬೇಕಂತ ಗೊತ್ತಾದ್ರೆ ಮಾಡ್ತೀನಿ. ನನಗೂ ಮಾಡ್ಬೇಕಂತ ಇದ್ದೀವಿ ಶಾರ್ಟ್ ವೀಡಿಯೋನ. ಆದರೂ ಇದೊಂದು ವೀಡಿಯೋ ಮಾಡೋತ್ತಿಗೆ ನನ್ನ ಮಗನ ಕರ್ಕೊಂಡು ಈ ಒಂದು ವೀಡಿಯೋ ಎಡಿಟ್ ಮಾಡಬೇಕು ಮತ್ತು ವೀಡಿಯೋ ಮಾಡ್ಕೋಬೇಕು ಅನ್ನೋಷ್ಟಿಗೆ ಸಾಕಾಗೋಗ್ಬಿಡುತ್ತೆ. ಮತ್ತು ಅದನ್ನು ಇವೇ ವೀಡಿಯೋನ ನಾನು 11:30 ತನಕ ಕೂತು ಮಾಡ್ತೀನಿ ಒಂದೊಂದು ವೀಡಿಯೋನ. ಯಾಕಂದ್ರೆ ನಂಗೆ ಸಾಯಂಕಾಲ ವೀಡಿಯೋ ಮಾಡಿ ಆವಾಗಲೇ ಇದು ಎಡಿಟ್ ಮಾಡಿ ಮತ್ತು ಈವ್ನಿಂಗ್ ಅಪ್ಲೋಡ್ ಮಾಡಬೇಕಲ್ಲ. ಅದಕ್ಕೆ ಸ್ವಲ್ಪ ಲೇಟ್, ಮಲಗೋದೇ ಲೇಟ್. 11:30 ಹಂಗಾಗುತ್ತೆ ಎಡಿಟ್ ಎಲ್ಲ ಮಾಡಿ. ಅಷ್ಟೊಂದು ಏನು ಎಡಿಟ್ ಚೆನ್ನಾಗಿ ಮಾಡ್ತಿರಲಿಲ್ಲ ಗೊತ್ತಿಲ್ಲ. ಅಷ್ಟಾದರೂ ಮಾಡಬೇಕಲ್ಲ ಅಂತ ಅಲ್ಲಿ ತನಕ ಟೈಮ್ ಆಗುತ್ತೆ ನಂಗೆ. ಶಾರ್ಟ್ ವೀಡಿಯೋನ ನೋಡ್ತೀನಿ, ಟ್ರೈ ಮಾಡ್ತೀನಿ. ಅವ್ರು ಯಾವಾಗಲೂ ನಮ್ಗೆ ಕಾಮೆಂಟ್ ಹಾಕಿರ್ತಾರೆ ಶಾರ್ಟ್ ವೀಡಿಯೋ ಮಾಡಲ್ಲ ಅಂತ. 1-2 ಸತಿ ಆಯ್ತು ಹೇಳಕ್ಕೆ. ಟ್ರೈ ಮಾಡ್ತೀನಿ ಬ್ರೋ ನೆಕ್ಸ್ಟ್ ಟೈಮಿಂದ. ಥ್ಯಾಂಕ್ಸ್. ನೀವು ಭಾಳ ಸಪೋರ್ಟ್ ಮಾಡಾಕ್ತೀರಿ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗುತ್ತೆ ನಾನು ಹಾಕಿದ ತಕ್ಷಣ ನೋಡ್ತೀರಿ ನೀವು ಮತ್ತು ಕಮೆಂಟ್ ಮಾಡ್ತೀರಿ ಅಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್.
ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.